ಮನೆಗೆ ಅಂಜಲಿ ನೆನೆಸ್ಕೊಂಡು ಅಳಬೇಡಿ ಅಂತ ಹೇಳಿ ನಾವೇ ಕೆಲಸ ಮಾಡ್ತಿದ್ದೀವಿ. ಹೌದು ವಿದ್ಯಾ, ಅದಕ್ಕೆ ಮುಂದೆ ನಾವು ಹೀಗೆ ಮಾಡಿದ್ರೆ ಅವ್ರು ಇನ್ನೂ ಅಪ್ಸೆಟ್ ಆಗಿಬಿಡ್ತಾರೆ. ನಾವೇ ಈಗ ವೀಕ್ ಆಗಬಾರ್ದು. ಹಳೇದನ್ನೆಲ್ಲ ನೆನೆಸ್ಕೊಂಡು ನಾವೇ ಹತ್ಕೊಂಡು ಕೂತ್ಕೊಂಡ್ರೆ ಅದಕ್ಕೇನು ಸಮಾಧಾನ ಮಾಡೋರು ಯಾರು? ಆದರೂ ನಾವು ಈ ಮನೆಗೆ ಬರಬಾರ್ದಿತ್ತು ಅನ್ನಿಸ್ತಿದೆ. ಓನರ್ ಈ ಮನೆನ ಮಾರೋ ಪ್ರಸ್ತಾಪ ಮಾಡಿದ್ರಂತೆ. ಅಣ್ಣ ಅಂಜಲಿದ ಮನೆ ಯಾರೋ ಯಾಕೆ ಕೆಡಬೇಕು, ನಾವೇ ತಗೊಂಬಿಡೋಣ ಅಂದ. ಅಣ್ಣ ಅಷ್ಟೆಲ್ಲ ಹೇಳಿದ್ಮೇಲೆ ನನಗೂ ದೊಡ್ಡಣ್ಣಂಗೂ ಅದ್ರ ವಿರುದ್ಧವಾಗಿ ಬೇಡ ಅನ್ನೋಕೆ ಮನಸ್ಸೇ ಬರಲಿಲ್ಲ. ನಾವು ಈ ಮನೆಗೆ ಬರ್ತಿದ್ದೀವಿ ಅಂತ ಗೊತ್ತಾದಾಗ ತುಂಬಾ ಖುಷಿಪಟ್ಟಿದ್ದೆ. ಆದರೆ ನೆನಪುಗಳ ಜೊತೆ ಬದುಕೋದು ಕಷ್ಟ. ಅದರಲ್ಲೂ ಇಂಥ ಕಹಿ ನೆನಪುಗಳನ್ನ ಎದೆಯಲ್ಲಿ ಇಟ್ಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡದೆ ಬದುಕೋದು ತುಂಬ ಕಷ್ಟ ಅಂತ ಈಗ ಗೊತ್ತಾಗ್ತದೆ. ಏನೇ ಆಗಲಿ ನಾವು ಹಳೇದಿನೆಲ್ಲ ಮರಿಲೇಬೇಕು. ಸಂಜು ಓಡೋಡ ಹಾಗಾದರೆ ಅಂಜಲಿ ಜಾಗನೆಲ್ಲ ಅವಳೇ ಆವರಿಸ್ಕೋತಾಳೆ. ಹಾಗೆ ನಾವು ನಿಧಾನವಾಗಿ ಎಲ್ಲ ಮರ್ತ್ಬಿಡ್ತೀವಿ. ಸರಿ ಬಾ, ಮುಂದಿನ ಕೆಲಸ ಏನು ಅಂತ ನೋಡೋಣ. ನಮ್ಮ ರೂಮ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಈ ಮನೆಗೆ ಬಂದು ಒಳ್ಳೇದು ಮಾಡಿದ್ನ ತಪ್ಪು ಮಾಡಿದ್ನ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂಜಲಿನ ನಿಧಾನವಾಗಿ ಮರ್ತಿದ್ದ ಎಲ್ಲರ ನೆನಪುಗಳನ್ನು ಕೆದಕಿ ಮತ್ತೆ ಗಾಯ ಮಾಡಿ ನರಕಕ್ಕೆ ಕರ್ಕೊಂಡ್ಬಂದ್ಬಿಟ್ನ ಅಂತ ಅನ್ನಿಸ್ತಾ ಇದೆ. ಈ ನೆನಪುಗಳು ಇಷ್ಟು ಕ್ರೂರವಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂಜಲಿನ ನೆನೆಸ್ಕೊಂಡು ಅಳಬೇಡ, ಅಳಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಾ. ಈಗ ಆ ಪ್ರಾಮಿಸ್ನ ಮುರಿದ್ಬಿಟ್ಟಿಯಲ್ಲ ಅಂತ ಶಾಂತಂಗೆ ಸುಲಭವಾಗಿ ಹೇಳ್ಬಿಟ್ಟೆ. ಆದ್ರೆ ಅವಳಿಗಿಂತ ಹೆಚ್ಚು ಅಳ್ತಾ ಇರೋನು ನಾನು. ಯಾರು ಇಲ್ದಿರೋ ಜಾಗನ ಹುಡುಕೊಂಡು ಮಗುನ ಕರ್ಕೊಂಡು ಬಂದಿದ್ದು ಹೀಗ ಅಳೋಕೆ ತಾನೆ. ಅದಕ್ಕೆ ಏನಾಯ್ತು? ಅದಕ್ಕೆ ಇಲ್ಲ, ಸ್ವಲ್ಪ ತಲೆ ಸುತ್ತೆ. ಮಗುನ್ ಕೊಡಿ. ಬಾರು ಚಿನ್ನ. ಅಮ್ಮ, ನನ್ನ ಮುದ್ದು ಮಾಡಮ್ಮ. ಅದಕ್ಕೆ ಕೊಡಿ ಮಗು, ಸಮಾಧಾನ ಮಾಡ್ತೀನಿ. ಮುದ್ದು ಅಮ್ಮಗೆ ಜ್ವರ ಬಂದಿದೆ. 2 ದಿನ ಆದ್ಮೇಲೆ ನಿನ್ನ ಎತ್ಕೋತಾರೆ, ಓಕೆನಾ? ಸುಮ್ಮನಿರು. ಅತ್ತೆ, ನಾನು ಎತ್ಕೊಂಡು ಎಷ್ಟೊಂದು ದಿನ ಆಯ್ತು. ನಾನು ಎತ್ಕೊಂಡು ಮುದ್ದು ಮಾಡಿ. ಹುಟ್ಟಿ ಈ ಅತ್ತೆನ ಸ್ವಲ್ಪ ಸಹಿಸ್ಕೋ, ಹಂಗೆ ಚೆನ್ನ ಕಾಟ ಕೊಡು, ಆಯ್ತಾ? ಚಿಕ್ಕಪ್ಪ, ನೀವಾದ್ರೂ ಎತ್ಕೊಂಡು ನನ್ನ ಕೂಸು ಮಾಡಿ. ಸಂಜು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ.
ನಿದ್ದೆ ಮಾಡೋದು ಸರಿ ಹೋಗ್ತಾಳೆ. ಎಲ್ಲಿ ಬಾ, ಇಲ್ಲಿ ಬಾ ಮರಿ, ಇಲ್ಲಿ ಬಾಮ ಬಾಬಾ ಬಾಬೋ ಓನ್ ಮರಿ ಹಾಕಲ್ತಾ ಇದೆಯಾ? ಗಿಲಿ 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 ಗಿಲಿ. ಏನ್ ಮಾಡ್ತಾ ಇದೀಯ ನೀನು? ಮಗು ಇರೋದ್ ಕಾಣಿಸ್ತಾ ಇಲ್ವಾ? ಧೂಳಿದ್ರೆ ಮಗುಗೆ ಅಲರ್ಜಿ ಆಗುತ್ತೆ. ಮೊದ್ಲು ಹೋಗಿ ರೂಮ್ಗಳನ್ನ ಕ್ಲೀನ್ ಮಾಡು. ಸರಿ. ಬುಕ್ನ ಓದ್ಬಿಟ್ಟು ಸರಿಯಾಗಿ ಇಡಕ್ಕೂ ಆಗಲ್ಲ. ಥೋ, ಅಮ್ಮ, ಅಯ್ಯೋ ಅಮ್ಮ. ಏನಾಯ್ತು ಅಮರ್? ಯಾಕೆ ಹೀಗೆ ಕಿರ್ಚ್ತಾ ಇದೀಯ? ಅಣ್ಣ ಏನಾಯ್ತು? ಹಲ್ಲಿ ಹಲ್ಲಿ. ಆಹಾ, ಏನ್ ಗಂಡ್ಸೋ ನೀನು. ಈಗಿನ ಕಾಲದಲ್ಲಿ ಹುಡುಗಿರೇ ಹಲ್ಲಿ ಜಿರ್ಲೆನೆಲ್ಲ ನೋಡಿ ಹೆದರ್ಕೊಳ್ಳಲ್ಲ. ಚಿಕ್ಕ ಮಗು ತರ ಹಲ್ಲಿ ಹಲ್ಲಿ ಅಂತ ಹೆದರ್ಕೋತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಸರಿಯಾಗಿ ಹೇಳ್ದೆ ಅತ್ತೆ. ಏಯ್, ಬಾಯಿ ಮುಚ್ಚೆ ಸಾಕು. ಏನ್ ಮಹಾ ಧೈರ್ಯವಂತೆ ಇವಳು. ನಿನ್ ಮೇಲೆ ಹಲ್ಲಿ ಹಾಕ್ತೀನಿ, ಗೊತ್ತಾಗತ್ತೆ ನಿನ್ ಧೈರ್ಯ ಎಷ್ಟು ಅಂತ. ಆಹಾ, ನೀನು ಈ ಹಲ್ಲಿ ಎತ್ತಿ ಅವಳ ಮೇಲೆ ಹಾಕ್ತೀಯಾ? ನಿನಗಷ್ಟು ಧೈರ್ಯ ಇದ್ದಿದ್ರೆ ನೀನು ಯಾಕೆ ಹೆದರ್ಕೋತಾ ಇದ್ದೆ? ಅತ್ತೆ, ನಂಗೂ ನಿಂಗೂ ತುಂಬಾ ಧೈರ್ಯ ಇದೆಯಲ್ಲ, ಈ ಹಲ್ಲಿನ ಎತ್ತಿ ನಿಮ್ಮ ಮೈ ಮೇಲೆ ಬಿಡ್ಲಾ? ಬೇಡ. ಅಂಜು ಬೇಡ ಅಂಜು, ಪ್ಲೀಸ್. ಆಹಾ, ಏನ್ ತಂಗಿನಪ್ಪ, ಎದ್ರ ಪುಕ್ಲಿ ಎದ್ದು ಬಿದ್ದು ಓಡ್ತಿದ್ದಾಳೆ. ನನ್ನ ಆಡ್ಕೊಳಕ್ ಬಂದ್ಬಿಟ್ಲು. ಅಂಜು ಪುಟ, ಏನ್ ಮಾಡ್ತಾ ಇದೀಯ ನೀನು? ಎಸಿ ಎಸಿ ಅದನ್ನ. ಎಸಿ ಅಮ್ಮ. ಅಯ್ಯೋ ದೊಡ್ಡಮ್ಮ, ಇದೇನು ಮಾಡಲ್ಲ, ಬೇಕಾದ್ರೆ ನೀವೇ ನೋಡಿ. ಅಯ್ಯೋ, ಹೆದರ್ಕೊಂಡ್ರಾ? ಇದು ಪ್ಲಾಸ್ಟಿಕ್ದು. ಪ್ಲಾಸ್ಟಿಕ್ ದಾ ಕಳ್ಳಿ. ಚಿಕ್ಕಪ್ಪನ ಹೆದರ್ಸಕ್ಕೆ ನಾನೇ ಬುಕ್ಕಲ್ಲಿಟ್ಟಿದ್ದು. ಇಷ್ಟು ದಿನ ಭೂತ ಅಂತ ಮುಖಕ್ಕೆ ಏನೇನೋ ಬಣ್ಣ ಮೆತ್ಕೊಂಡು ಹೆದರ್ಸ್ತಾ ಇದ್ದೆ. ಈಗ ಹಲ್ಲಿ ಜಿರ್ಲೆ ಹಿಡ್ಕೊಂಡು ಹೆದರ್ಸಕ್ ಶುರು ಮಾಡಿದ್ಯಾ? ಚಿಕ್ಕಪ್ಪ, ನಿನ್ ಜೊತೆ ಹಲ್ಲಿ ಬಿಡ್ಲಾ? ಅಯ್ಯೋ, ನಿನ್ನ ಈ ಐಸ್ ಕ್ರೀಮ್ ಚಿಕ್ಕಪ್ಪನೇ ಎದುರಿಸ್ತೀಯ? ಮಾಡ್ತೀನಿ ರೀ. ನನ್ನ ಮುದ್ದು ಬಂಗಾರಿ. ಲಡ್ಡು ಅಣ್ಣ, ಕಿಶೋರ್ ತಮ್ಮ ಎಲ್ಲ ನನ್ ಬಿಟ್ಟು ಹೊಟ್ಟೋದ್ರು. ಯಾರು ನನ್ನ ಜೊತೆ ಆಟ ಆಡಕ್ಕಿರ್ಲಿಲ್ಲ. ಗಣೇಶ, ಅಮ್ಮ ವಾಪಸ್ ಬರ್ತಾನನ್ನ ಮರ್ತ್ಬಿಟ್ಟಿದ್ದಾಳೆ ಅಂತ ನಂಗೆ ತುಂಬಾ ಸಿಟ್ಟಿತ್ತು. ಈಗ ನನ್ಗೆ ಒಂದ್ ಸ್ವಲ್ಪನೂ ಸಿಟ್ಟಿಲ್ಲ. ಗಣೇಶ, ನನ್ನ ತಂಗಿಗೆ ನನ್ನನ್ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳು ನನ್ನ ಕೈ ಹೇಳ್ಕೊಂಡೇ ಇದ್ಲು. ಅವಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ಆಯ್ತಾ?